ವೀಕ್ಷಕರೇ, ಯಾರಾದರೂ ಒಂದು ಬೆಸ್ಟ್ ಪ್ರೈಸಲ್ಲಿ ಬೆಸ್ಟ್ ಕಾರ್ ಯಾರಾದರೂ ಹುಡುಕ್ತಿದ್ರೆ ಒಳ್ಳೆ ಮೈಲೇಜ್ ಇರೋಂಥ ಗಾಡಿ ಅಂತಲೇ ಹೇಳ್ಬೋದು ವೀಕ್ಷಕರೇ. ಅದು ಡಿಕ್ಕಿ ಸ್ಪೇಸ್ ಕೂಡ ದೊಡ್ಡದಾಗಿ ಬರುತ್ತೆ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕಂದರೆ ವಿಡಿಯೋನ ಅಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಪೂರ್ತಿಯಾಗಿ ಡೀಟೇಲ್ಸ್ ಸಿಗುತ್ತೆ. ಡೀಟೇಲ್ಸ್ ಎಲ್ಲ ತಿಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಏನಾದರೂ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ಗಾಡಿಯವ್ರದ್ದೇ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲಾಂದರೆ ಸೇಲ್ ಆಗಿದ್ದರೆ ಮಾತ್ರ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿರ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಹಾಕೋದನ್ನು ಮರಿಬೇಡಿ. ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕ್ಕಲ್ಲೆಲ್ಲ ಅಪ್ಲೋಡ್ ಮಾಡಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪೋದು ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟರ ಲೈಕ್ ಕೊಟ್ಟು ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ದರೆ ವಿಡಿಯೋನ ಆದಷ್ಟು ಶೇರ್ ಮಾಡಿ, ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ, ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತು ಅಂದರೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದ ಫೇಸ್ಬುಕ್ ಕಡೆದ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದ ಒಂದು 5 ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ಗೆ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಇವಾಗ ಕಾಣಿಸ್ತಿರೋ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇರುತ್ತೆ. ಗಾಡಿ ಓನರ್ ನಂಬರ್ ಅಲ್ಲ, ಗಾಡಿ ಓನರ್ ನಂಬರ್ ವಿಡಿಯೋ ಕೆಳಗಡೆ ಹಾಕಿರ್ತೀವಿ, ಅವ್ರಿಗೆ ಮಾಡ್ಕೊಳ್ಳಿ. ಈ ನಂಬರಿಗೆ ಕಾಲ್ ಮಾಡಿಬಿಡಿ. ನಿಮ್ಮ ಗಾಡಿ ಏನಾದರೂ ಸೇಲ್ಗಿತ್ತಂದರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಗಳು ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವಿಡಿಯೋ ಮಾಡಿ ಯೂಟ್ಯೂಬು ಫೇಸ್ಬುಕ್ಕಲ್ಲೆಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡಿಕೊಡ್ತೀವಿ ಅಂತ ಹೇಳ್ಬೋದು. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನು ಹೇಳ್ಯಾರ ಅಂತ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ. ಹೇಳಿ ಸರ್, ಯಾವ್ದು ಗಾಡಿ ಸರ್ ಅದು? ಸರ್ ಇದು ಡೆಸ್ಟರ್ ಸರ್. ರೆನಾಲ್ಡ್ ಡಸ್ಟರಾ? ರೆನಾಲ್ಡ್ ಡೆಸ್ಟರ್. ಓಕೆ, ಪೆಟ್ರೋಲ್ ಡೀಸೆಲ್ ಸರ್ ಅದು? ಸರ್ ಡೀಸೆಲ್. ಮಾಡಲ್ ಎಷ್ಟು ಸರ್ 2015 ಸೆಕೆಂಡ್ ಓನರು. ಓಕೆ, ಈಗ ಎಷ್ಟು ಹೊಡಿ ಸರ್ ಗಾಡಿ? ಸರ್ 1,20,000 ಹೊಡಿದೆ ಸರ್. ಓಕೆ, ಇದು 85 PS ಯಾವ್ದು ಬರುತ್ತೆ ಸರ್ ಇದು? ಸರ್ 85 PS. ಓಕೆ, ಅಂದರೆ ಮೈಲೇಜ್ ಚೆನ್ನಾಗಿ ಬರುತ್ತಲ್ಲ? ಸರ್ 20 ಬರುತ್ತೆ ಸರ್ ಮೈಲೇಜ್. ಓಕೆ, ಆರಾಮಾಗಿ 20 ಬಂದೇ ಬರುತ್ತಲ್ಲ? ಹೌದು ಸರ್ 20 ಬರುತ್ತೆ. ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಗಾಡಿ? ಸರ್ ಎಲ್ಲ ಇನ್ಸೂರೆನ್ಸ್ ಫಸ್ಟ್ ಪಾರ್ಟಿ ಇದೆ, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ, ಟೈರ್ಗಳೆಲ್ಲ ಹೆಂಗಿದಾವೆ? ಸರ್ 4 ಹೊಸ ಟೈರ್ ಸರ್. ಓಕೆ, ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಇದೆಯಾ? ಹೌದು ಸರ್, ಎಲ್ಲ ಯಾವುದೋ ಒಂದು ಬೆಸ್ಟ್ ತಪ್ಪು ಇಲ್ಲ ಸರ್, ಎಲ್ಲ ಒರಿಜಿನಲ್ ಇದೆ. ಯಾವುದೋ ಟಿಂಕರ್ ಕೆಲಸ ಏನೂ ಇಲ್ಲ ಸರ್, ರೆಸ್ಟಿಂಗ್ ಅನ್ನೋದೇ ಎಲ್ಲೂ ಇಲ್ಲ. ಇಂಜಿನ್ ಕಂಡೀಷನ್ನು? ಸರ್ ಸ್ಮೂತ್ ಇಂಜಿನ್ ಇದೆ ಸರ್. ಓಕೆ, ಈಗ ಓನರ್ ಎಷ್ಟಂದ್ರೆ ಈ ಗಾಡಿಗೆ? ಸರ್ 2ನೇ ಓನರ್ ಸರ್. ಓಕೆ, ಏನು ಮೇಂಟೆನೆನ್ಸ್ ಎಲ್ಲ ಶೋರೂಮಲ್ಲ ಏನು ಹೊರಗಡೆ ಮಾಡಿಸ್ತಾರೆ ಸರ್ ಅದು? ಇಲ್ಲ ಸರ್, ಎಲ್ಲ ಔಟ್ ಸೈಡ್ ಮಾಡ್ತೀವಿ ಸರ್. ಓಕೆ, ಅಂದರೆ ಈಗ ಡಾಕ್ಯುಮೆಂಟ್ಸ್ ನಿಮ್ಮ ಕಡೆದು ಒರಿಜಿನಲ್ಲು? ಎಲ್ಲ ನಮ್ಮ ಹತ್ರ ಇದೆ ಸರ್ ಒರಿಜಿನಲ್ ಎಲ್ಲ. ಓಕೆ, ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ ಗಾಡೀಲಿ? ಸರ್ ಸಿಸ್ಟಮ್ ಇದೆ, ಆಮೇಲೆ ಫ್ಲೋರ್ ಮ್ಯಾಟ್ ಹಾಕ್ಸಿದ್ದೀವಿ, ಸೀಟ್ ಕವರ್ ಹಾಕ್ಸಿದ್ದೀವಿ ಸರ್. ಓಕೆ, ಗಾಡಿ ಮೇಲೆ ಫೈನಾನ್ಸ್ ಏನಿಲ್ಲ? ಸರ್ ಏನಿಲ್ಲ ಸರ್, ಲೋನ್ ಎಲ್ಲ ಏನಿಲ್ಲ. ಓಕೆ, ಈಗ ಗಾಡಿ ಇರೋದಿಲ್ಲ ಸರ್ ಇದು? ಸರ್ ಇಲ್ಲಿ ದಾಬಸ್ಪೇಟೆ ಸರ್. ದಾಬಸ್ಪೇಟೆ. ಹಾಂ. ಓಕೆ, ಅಂದರೆ ನಿಯರ್ ತುಮಕೂರು ಆಗುತ್ತಲ್ಲ? ಸರ್ ತುಮಕೂರು ಆಗುತ್ತೆ, ನೆಲಮಂಗಲ ಆಗುತ್ತೆ ಸರ್. ಓಕೆ, ಈಗ ಕಸ್ಟಮರ್ ಇನ್ ಕೇಸ್ ತುಮಕೂರು ಬರೋಕ್ಕಾಗಲ್ಲ ಅಂದ್ರೆ ಇಲ್ಲ ತುಮಕೂರು ನೆಲಮಂಗಲ ರೀಚ್ ಮಾಡ್ತೀರಾ? ಸರ್ ತುಮಕೂರಲ್ಲಿ ತೋರಿಸ್ತೀವಿ, ನೆಲಮಂಗಲ ತೋರಿಸ್ತೀವಿ ಸರ್. ಓಕೆ, ಈಗ ದಾಬಸ್ಪೇಟೆಗಿಂದ್ರೆ ಬೆಟ್ರು? ಹಾಂ, ದಾಬಸ್ಪೇಟೆ ಸೀದಾ ಮನೆ ಹತ್ರನೇ ತೋರಿಸ್ತೀವಿ ಸರ್. ಓಕೆ, ಏನು ಹೇಳ್ತಾರೆ ಗಾಡಿ ರೇಟು? ಸರ್ 4,60 ಹೇಳ್ತೀವಿ ಸರ್. 4,60,000? ಹೌದು ಸರ್, 4,60,000. ಕಡಿಮೆ ಆಗುತ್ತಾ? ಒಂದು 5,000 ಚಿಕನ್ ಕೊಡ್ತೀವಿ ಸರ್. ಓಕೆ, ನಂಬರ್ ಇದು ಹಾಕಿಲ್ಲ ಸರ್? ಸರಿ ಸರ್, ಇದೇ ಹಾಕಿ ನಂಬರು. ಸರಿ ಸರ್, ಓಕೆ.